ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ. ಸೊ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಬೇತಿಗಳನ್ನು ಶುರು ಮಾಡಲಾಗಿದೆ. ಸೊ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಗಣಿತದ 10ನೇ ತರಗತಿಯ ಪಾಠಗಳು ಫ್ರೀಲಿ ಅವೈಲೇಬಲ್, ಯಾವುದೇ ರೀತಿಯಾದಂತಹ ಕಾಸ್ಟ್ಗಳು ಇಲ್ಲ. ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ, CBSE ವಿದ್ಯಾರ್ಥಿಗಳಿಗಾಗಿ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಅಂತಕ್ಕಂಥ ಚಾನಲ್ ಕೂಡ ಇದೆ. ಎರಡೂ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಮೊಟ್ಟ ಮೊದಲನೇದಾಗಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭಾಗ 2ರ ಮೊದಲನೇ ಅಧ್ಯಾಯವಾಗಿರ್ತಕ್ಕಂತಹ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಓಕೆ, ಸೊ ತ್ರಿಕೋನಮಿತಿ ಪ್ರಸ್ತಾವನೆ ಅಂದರೆ ಏನು, ತ್ರಿಕೋನಮಿತಿ ಅಂದರೆ ಏನು, ಯಾಕೆ ನಾವು ತ್ರಿಕೋನಮಿತಿಯನ್ನು ಬಳಸಬೇಕು, ಇದರ ಬಳಕೆ ಯಾವ ರೀತಿಯಾಗಿರಬೇಕು, ಮೊದಲು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಸೊ ತ್ರಿಕೋನಮಿತಿ ಅಂದರೆ ಏನು, ಇಲ್ಲಿಯ ತನಕ ತ್ರಿ ಅಂದರೆ ಮೂರು ಬಾಹುಗಳುಳ್ಳ ಆಕೃತಿ. ಮೂರು ಬಾಹುಗಳುಳ್ಳ ಆಕೃತಿ ಅಂದ ತಕ್ಷಣ ತಲೆಯಲ್ಲಿ ಬರುವಂತಹ ಆಕೃತಿ ಯಾವುದು? ಎಸ್, ಆಫ್ ಕೋರ್ಸ್, ತ್ರಿಭುಜ. ಎಸ್ ಅನ್ನು. ಹಾಗಾದ್ರೆ ಈ ತ್ರಿಭುಜ ಅನ್ನೋದಕ್ಕೂ ತ್ರಿಕೋನಮಿತಿಗೂ ಏನು ಸಂಬಂಧ? ಓಕೆ, 9ನೇ ತರಗತಿಯವರೆಗೆ ನೀವು ತ್ರಿಕೋನಮಿತಿಯಲ್ಲಿ ತ್ರಿಭುಜದಲ್ಲಿ 3 ಬಾಹುಗಳನ್ನ ಕೊಟ್ಟಾಗ ಬಾಹುಗಳನ್ನ ಕಂಡುಹಿಡಿತಿದ್ರಿ, ಕೋನಗಳನ್ನ ಕೊಟ್ಟಾಗ ಉಳಿದ ಕೋನಗಳನ್ನ ಕಂಡುಹಿಡಿತಿದ್ರಿ. ಹಾಗಾದ್ರೆ ತ್ರಿಕೋನಮಿತಿ ಅಂದ್ರೆ ಏನು? ತ್ರಿಕೋನಮಿತಿ ಅಂತಕ್ಕಂಥದ್ದು ಬಾಹು ಮತ್ತು ಕೋನಗಳ ನಡುವಿನ ಸಂಬಂಧವನ್ನ ಹೇಳಿಕೊಡುತ್ತ. ಬಾಹು ಮತ್ತು ಕೋನಗಳ ನಡುವಿನ ಸಂಬಂಧವನ್ನ ಹೇಳಿಕೊಡುತ್ತ. ಬಾಹುಗಳನ್ನ ಕೊಟ್ಟಾಗ ಕೋನಗಳನ್ನ ಕೊಟ್ಟಾಗ ಬಾಹುಗಳನ್ನ ಕಂಡುಹಿಡಿಲಿಕ್ಕೆ ಸಹಾಯ ಮಾಡುವಂಥದ್ದು ತ್ರಿಕೋನಮಿತಿ. ಓಕೆ, ಹಾಗಾದ್ರೆ ಈ ತ್ರಿಕೋನಮಿತಿ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲಿ ಬಳಕೆಯಲ್ಲಿ ಬಂತು? ಇತಿಹಾಸದ ಆಧಾರದ ಪ್ರಕಾರ ಈಜಿಪ್ಟ್ ಮತ್ತು ಬ್ಯಾಬಿಲೋನಿಯನ್ಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ನಾಗರಿಕತೆಗಳಲ್ಲಿ ತ್ರಿಕೋನಮಿತಿಯನ್ನ ಬಳಸಲಾಗಿತ್ತು. ಯಾಕೆ ಅವರು ತ್ರಿಕೋನಮಿತಿಯನ್ನು ಬಳಸಿದ್ರು ಅಂದರೆ ಅವರ ಕನ್ಸ್ಟ್ರಕ್ಷನ್ ಪರ್ಸ್ಪೆಕ್ಟಿವ್, ಅವರ ಕಟ್ಟಡಗಳ ನಿರ್ಮಾಣಕ್ಕಾಗಿ. ಈಗ ನಾವು ಪಿರಾಮಿಡ್ಗಳ ಬಗ್ಗೆ ಮಾತಾಡ್ತೀವಿ. ಪಿರಾಮಿಡ್ಗಳ ವಿಶೇಷತೆ ಏನು? ಯಾವ ದಿಕ್ಕಿನಲ್ಲಿ ನಿಂತು ನೋಡಿದ್ರೂ ಆ ಪಿರಾಮಿಡ್ ನಮಗೆ ತ್ರಿಭುಜ ಆಕಾರದಲ್ಲಿ ಕಾಣುತ್ತೆ. ಆ ರೀತಿಯಾದಂತಹ ವಿಶೇಷ ಕಟ್ಟಡಗಳ ನಿರ್ಮಾಣಕ್ಕಾಗಿ ಈಜಿಪ್ಟ್ ಮತ್ತು ಬ್ಯಾಬಿಲೋನಿಯನ್ನರು ಈ ತ್ರಿಕೋನಮಿತಿಯನ್ನು ಬಳಕೆ ಮಾಡಿಕೊಂಡ್ರು. ಅದಾದ ನಂತರ ಎಷ್ಟೋ ವಿಜ್ಞಾನಿಗಳು ಗ್ರಹ ಮತ್ತು ಗ್ರಹಗಳ ನಡುವಿನ ದೂರವನ್ನ ಕಂಡುಹಿಡಿಯಲಿಕ್ಕಾಗಿ, ನಕ್ಷತ್ರ ಮತ್ತು ನಕ್ಷತ್ರಗಳ ನಡುವಿನ ದೂರವನ್ನ ಕಂಡುಹಿಡಿಯಲಿಕ್ಕಾಗಿ, ಗ್ರಹ ನಕ್ಷತ್ರಗಳ ನಡುವಿನ ದೂರವನ್ನ ಕಂಡುಹಿಡಿಯಲಿಕ್ಕಾಗಿ, ಈ ರೀತಿ ಹಲವಾರು ವಿಜ್ಞಾನದ ವಿಭಾಗದಲ್ಲಿ ತ್ರಿಕೋನಮಿತಿ ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನ ನಿರ್ವಹಿಸುತ್ತ. ಹಾಗಾದ್ರೆ ತ್ರಿಕೋನಮಿತಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ತ್ರಿಕೋನಮಿತಿ ಅನ್ನೋದು ಕೇವಲ ಲಂಬಕೋನ ಮಾತ್ರ ಸಂಬಂಧಪಟ್ಟದ್ದು. ಓಕೆ, ತ್ರಿಕೋನಮಿತಿಯನ್ನ ನಾವು ಉಳಿದ ತ್ರಿಭುಜಗಳಿಗೆ ಅನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತ್ರಿಕೋನಮಿತಿಯನ್ನ ಕೇವಲ ಲಂಬಕೋನ ತ್ರಿಭುಜಗಳಿಗೆ ಮಾತ್ರ ನಾವು ಅನ್ವಯ ಮಾಡ್ತೀವಿ. ಆದ್ರೂ ಕೂಡ ಸಪೋಸ್ ಇದು ಒಂದು ಲಂಬಕೋನ ತ್ರಿಭುಜ. ಓಕೆ, ಸಿ ಹಿಯರ್ ABC ಒಂದು ಲಂಬಕೋನ ತ್ರಿಭುಜ ಅಂತ ಅನ್ಕೊಳ್ಳಿ. ABC ಲಂಬಕೋನ ತ್ರಿಭುಜದಲ್ಲಿ ತ್ರಿಕೋನಮಿತಿ ಅಂತಕ್ಕಂಥದ್ದು ಅನುಪಾತಗಳ ಆಧಾರದ ಮೇಲೆ ಬರೆಯುವಂಥದ್ದು. ತ್ರಿಕೋನಮಿತಿಯನ್ನ ಮುಖ್ಯವಾಗಿ ನಾವು 6 ಅನುಪಾತಗಳ ಆಧಾರದ ಮೇಲೆ ಬರೀತೇವೆ. ಫೈನ್. ಹಾಗಾದ್ರೆ ಈ 6 ಅನುಪಾತಗಳು ಯಾವ ರೀತಿಯಾಗಿ ಬರಿತೀವಿ ಇದನ್ನ ನೀವಿಲ್ಲಿ ತಲೆಯಲ್ಲಿ ಇಟ್ಟುಕೊಳ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಈ ಲಂಬಕೋನ
ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ. ಹಾಗಾಗಿನೇ ನಾವು ಈ ತ್ರಿಭುಜವನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಸೋನು ಈ ABC ತ್ರಿಭುಜದಲ್ಲಿ ಕೋನ್ ಎ ಲಂಬಕೋನ 90 ಡಿಗ್ರಿ ಕೋನ. ಹಾಗಾದ್ರೆ ಉಳಿದ ಎರಡು ಕೋನಗಳು ಎಂತಹ ಕೋನಗಳು? ತ್ರಿಭುಜದ ಮೊತ್ತದ ಆಧಾರದ ಪ್ರಕಾರ ಕೋನ್ ಎ, ಕೋನ್ ಬಿ ಪ್ಲಸ್ ಕೋನ ಸಿ, ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಓಕೆ, ಕೋನ್ ಎ 90 ಡಿಗ್ರಿ ಆಗಿರೋದ್ರಿಂದ ಸೊ ನಾನು ಕೋನ್ ಎ ಈಸ್ ಈಕ್ವಲ್ ಟು 90 ಡಿಗ್ರಿ ಹಾಕಿದ್ರೆ ಕೋನ್ ಬಿ ಪ್ಲಸ್ ಕೋನ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಈ 90 ಡಿಗ್ರಿಯನ್ನ ಈ ಕಡೆ ಕಳಿಸ್ರಿ. ಪ್ಲಸ್ 90 ಏನಾಗುತ್ತಾ? -90. ಸೊ ನಮಗೇನು ಸಿಕ್ತಿಲ್ಲ? ಕೋನ್ ಬಿ ಪ್ಲಸ್ ಕೋನ್ ಸಿ ಈಸ್ ಈಕ್ವಲ್ ಟು 180 - 90 ಈಸ್ ಈಕ್ವಲ್ ಟು 90. ಮೀನ್ಸ್ ಈ ಹೇಳಿಕೆಯ ಪ್ರಕಾರ ಕೋನ ಬಿ ಪ್ಲಸ್ ಕೋನ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಅಂದ್ರೆ ಈ ಎರಡೂ ಕೋನಗಳ ಮೊತ್ತ 90 ಡಿಗ್ರಿ. ಈ ಎರಡೂ ಕೋನಗಳ ಮೊತ್ತ 90 ಡಿಗ್ರಿ ಅನ್ನೋದೇ ಆದ್ರೆ ಕೋನ ಬಿ ಮತ್ತು ಕೋನ ಸಿಗಳು ಎಂತಹ ಕೋನಗಳು? ಅವುಗಳು ಲಘು ಕೋನಗಳು. ಓಕೆ, ಕೋನ ಬಿ ಮತ್ತು ಕೋನ ಸಿಗಳು ಲಘು ಕೋನಗಳು. ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನ ನೀವಿಲ್ಲಿ ತಲೆಯಲ್ಲಿ ಇಟ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ, ತ್ರಿಕೋನಮಿತಿಯ ಅನುಪಾತಗಳನ್ನ ತ್ರಿಕೋನಮಿತಿಯ ಅನುಪಾತಗಳನ್ನ ಕೇವಲ ಮತ್ತು ಕೇವಲ ಲಂಬಕೋನ ತ್ರಿಭುಜದ ಲಘು ಕೋನಗಳಿಗೆ ಮಾತ್ರ ಅನ್ವಯವನ್ನ ಮಾಡುತ್ತೇವೆ. ತ್ರಿಕೋನಮಿತಿಯ ಅನುಪಾತವನ್ನ ಲಂಬಕೋನಕ್ಕೆ ಅನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತ್ರಿಕೋನಮಿತಿಯ ಅನುಪಾತಗಳನ್ನ ಕೇವಲ ಮತ್ತು ಕೇವಲ ಲಘು ಕೋನಗಳು, ಲಂಬಕೋನ ತ್ರಿಭುಜ ಆಗಿರ್ಬೇಕು, ಆದ್ರೆ ಲಂಬಕೋನ ತ್ರಿಭುಜದಲ್ಲಿರುವಂತಹ ಎರಡು ಲಘು ಕೋನಗಳಿಗೆ ನಾವು ಅನ್ವಯ ಮಾಡ್ತೇವೆ. ಅಂಡರ್ಸ್ಟುಡ್? ಇಷ್ಟು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ಈಗ ಬಾಹುಗಳ ಅನ್ವಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಸೊ ಯಾವ ರೀತಿಯಾಗಿ ಬಾಹುಗಳನ್ನ ಬರಿಬೇಕು, ಯಾವ ರೀತಿಯಾಗಿ ತ್ರಿಕೋನಮಿತಿ ಅನುಪಾತಗಳನ್ನ ಬರಿಬೇಕು. ತ್ರಿಕೋನಮಿತಿ ಅನುಪಾತಗಳನ್ನ ಬರೆಯೋದಕ್ಕಿಂತ ಮುಂಚೆ ಬಾಹುಗಳ ಹೆಸರುಗಳು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಯಾವ ರೀತಿಯಾಗಿ ಬರಿಬಹುದು? ಸಪೋಸ್ ಇದೊಂದು ಲಂಬಕೋನ ತ್ರಿಭುಜ ABC. ಓಕೆ, ಲಂಬಕೋನ ತ್ರಿಭುಜ ABC. ಎ ಒಂದು ಲಂಬಕೋನ, ಕೋನ ಬಿ ಮತ್ತು ಕೋನ ಸಿಗಳು ಲಘು ಕೋನಗಳು. ನಾರ್ಮಲ್ ಆಗಿ ಯಾವಾಗ ನಾವು ಲಂಬಕೋನ ತ್ರಿಭುಜದ ಬಗ್ಗೆ ಮಾತಾಡ್ತೀವಿ, ನಮಗೆ ಗೊತ್ತಿರುವಂತಹ ಬಾಹುಗಳ ಪ್ರಕಾರ ಕೋನ ಬಿ ಅಂದ್ರೆ ಕೋನಿ 90 ಡಿಗ್ರಿ ಕೋನದ ಎದುರಿನ ಬಾಹುವನ್ನ ನಾವು ವಿಕರ್ಣ ಅಂತ ಹೇಳಿ ಕರಿತೀವಿ. ಹೌದಾ? ಇದನ್ನ ವಿಕರ್ಣ ಅಂತ ಹೇಳಿ ಕರಿತೀವಿ, ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದು. ಮತ್ತೆ AB ಯನ್ನ ಪಾದ, AC ಯನ್ನ ಎತ್ತರ. ಇದು ಲಂಬಕೋನ ತ್ರಿಭುಜದ ಬಾಹುಗಳ ಹೆಸರುಗಳು. ಸಾಮಾನ್ಯವಾಗಿ ಒಂದು ಸಾಮಾನ್ಯ ಲಂಬಕೋನ ತ್ರಿಭುಜದ ಬಗ್ಗೆ ಮಾತಾಡಿದ್ರೆ ವಿಕರ್ಣ, ಪಾದ ಮತ್ತು ಎತ್ತರ ಅಂತ ಹೇಳಿ ಕರಿತೀವಿ. ಆದ್ರೆ ನಾವು ತ್ರಿಕೋನಮಿತಿ ಅನ್ವಯವನ್ನ ಮಾಡಬೇಕಾದ್ರೆ ಕೆಲವೊಂದು ವಿಶೇಷ ಹೆಸರುಗಳನ್ನ ನೀವಲ್ಲಿ ಸೂಚಿಸಬೇಕು. ಏನ ವಿಶೇಷ ಹೆಸರುಗಳು? ಈಗ ಓಕೆ, ಒಂದು ಬಾರಿಗೆ ಒಂದೇ ಕೋನಕ್ಕೆ ನಾನು ತ್ರಿಕೋನಮಿತಿಯನ್ನ ಅನ್ವಯ ಮಾಡ್ತೀನಿ. ಅಂಡರ್ಸ್ಟ್ಯಾಂಡಿಂಗ್? ಈಗ ನಾನು ಕೋನ ಬಿ ಯನ್ನ ಪರಿಗಣನೆಗೆ ತೆಗೆದುಕೊಳ್ತೇನೆ. ಸೊ ಅಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಅಂತಕ್ಕಂಥ ಪದವನ್ನ ಬಳಸಬಹುದು, ಅಥವಾ ಕೋನ ಬಿಗೆ ಸಂಬಂಧಪಟ್ಟಂತೆ ಅಂತಕ್ಕಂತಹ ಪದವನ್ನ ಕೂಡ ಬಳಸಬಹುದು. ಓಕೆ, ಈಗ ಕೋನ ಬಿ ಒಂದು ಲಘು ಕೋನ. ನಾನು ತ್ರಿಕೋನಮಿತಿ ಅನುಪಾತಗಳನ್ನ ಕೋನ ಬಿಗೆ ಅನ್ವಯ ಮಾಡಬಹುದು. ಅಂಡರ್ಸ್ಟ್ಯಾಂಡಿಂಗ್? ಸೊ ಈಗ ಕೋನ ಬಿಗೆ ಸಂಬಂಧಪಟ್ಟಂತೆ, ಓಕೆ, ಪದದ ಬಳಕೆಯನ್ನ ಒಂಚೂರು ವಿಚಾರ ಮಾಡಿ ನೆನಪಿಟ್ಕೊಳ್ಳಿ. ಹೌದಾ? ಕೋನ ಬಿಗೆ ಸಂಬಂಧಪಟ್ಟಂತೆ ಕೋನ ಬಿದ ಎದುರಿನ ಬಾಹು ಏನಿರುತ್ತಲ್ಲ AC, ಇದು ಕೋನ ಬಿದ ಎದುರಿನ ಬಾಹು. ಓಕೆ, AC ಕೋನ ಬಿದ ಎದುರಿನ ಬಾಹು. ಹಾಗಾಗಿ ಎದುರಿನ ಬಾಹು ಬಿಗೆ ನಾವು ಯಾವ ಕೋನವನ್ನ ಪರಿಗಣಿಸಿರ್ತೀವೋ ಆ ಕೋನದ ಎದುರಿನ ಬಾಹುವಿಗೆ ನೀವು ಅಭಿಮುಖ ಬಾಹು ಅಂತ ಹೇಳಿ ಕರಿಬೇಕು.
ಏನಂತ ಹೇಳಿ ಕರಿಬೇಕು? ಅಭಿಮುಖ ಬಾಹು. ಓಕೆ, ಮತ್ತೆ ಕೋನ್ ಬಿದ ಪಕ್ಕದ ಬಾಹು. ನಾವು ಯಾವ ಕೋನವನ್ನ ಪರಿಗಣಿಸಿದೀವಿ? ಕೋನ್ ಬಿ ಅನ್ನ ಪರಿಗಣಿಸಿದೀವಿ. ಯಾಕಂದ್ರೆ ಅದು ಒಂದು ಲಘು ಕೋನ, ನಾವು ತ್ರಿಕೋನಮಿತಿ ಅನುಪಾತಗಳನ್ನ ಅದಕ್ಕೆ ಬರಿಬಹುದು. ಹಾಗಾಗಿ ಕೋನ್ ಬಿದ ಎದುರಿನ ಬಾಹು ಅಭಿಮುಖ ಬಾಹು ಆದ್ರೆ ಕೋನ್ ಬಿದ ಪಕ್ಕದ ಬಾಹುವನ್ನ ನಾವು ಪಾರ್ಶ್ವಬಾಹು. ಓಕೆ, ಏನಂತ ಕರಿತೀವಿ? ಪಾರ್ಶ್ವಬಾಹು. ಓಕೆ, ಈ ರೀತಿಯಾದ ಹೆಸರುಗಳನ್ನ ನೀವಿಲ್ಲಿ ಸೂಚಿಸಬೇಕು. ಕೋನ್ ಬಿದ ಎದುರಿನ ಬಾಹು ಅಭಿಮುಖ ಬಾಹು, ಕೋನ್ ಬಿದ ಪಕ್ಕದ ಬಾಹು ಪಾರ್ಶ್ವಬಾಹು. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂತಹ ಬಾಹುಗಳ ಹೆಸರುಗಳನ್ನ, ತ್ರಿಕೋನಮಿತಿ ಅನುಪಾತಗಳನ್ನ ಬರೆಯೋದಕ್ಕಿಂತ ಮುಂಚೆ ಮೊದಲು ಇದನ್ನ ಕಲಿಯಬೇಕು. ಓಕೆ, ಇದೇ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಕೋನ್ ಎ ಲಂಬಕೋನ. ಈಗ ನಾನೇನ್ ಮಾಡ್ತೀನಿ, ಕೋನ್ ಸಿಗೆ ಸಂಬಂಧಪಟ್ಟಂತೆ, ಓಕೆ, ಕೋನ್ ಸಿಗೆ ಸಂಬಂಧಪಟ್ಟಂತೆ ಬಾಹುಗಳ ಹೆಸರುಗಳನ್ನ ಬರಿತೀನಿ. ಸಿನ್ಸ್ ಇದು 90 ಡಿಗ್ರಿ ಆಗಿರೋದ್ರಿಂದ ಇದರ ಎದುರಿನ ಬಾಹು ಯಾರವರು? ವಿಕರ್ಣ. ಎಸೋನು ಇದರ ಎದುರಿನ ಬಾಹು ವಿಕರ್ಣ. ಈಗ ಕೋನ್ ಸಿ ಲಘು ಕೋನಕ್ಕೆ ಸಂಬಂಧಪಟ್ಟಂತೆ, ಕೋನ್ ಸಿಗೆ ಸಂಬಂಧಪಟ್ಟಂತೆ ಕೋನ್ ಸಿದ ಎದುರಿನ ಬಾಹು ಯಾವುದು? ಎ ಬಿ. ಸೊ ಹಾಗಾಗಿ ಕೋನ್ ಸಿದ ಎದುರಿನ ಬಾಹು ಎ ಬಿ ಅನ್ನ ನಾನು ಅಭಿಮುಖ ಬಾಹು ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಅಭಿಮುಖ ಬಾಹು. ಅದೇ ರೀತಿ ಕೋನ್ ಸಿದ ಪಕ್ಕದ ಬಾಹು, ಓಕೆ, ಕೋನ್ ಸಿದ ಪಕ್ಕದ ಬಾಹುವನ್ನ ನಾವು ಪಾರ್ಶ್ವಬಾಹು ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೀವು ಯಾವಾಗ ಈ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವನ್ನ ಕರೆಕ್ಟ್ ಆಗಿ ಬರೆದುಕೊಳ್ಳಿಕ್ಕೆ ಶುರು ಮಾಡ್ತೀರಿ, ಆವಾಗ ತ್ರಿಕೋನ ಮಿತಿಯನ್ನ ಸರಳವಾಗಿ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತೀರಿ. ಅಂಡರ್ಸ್ಟ್ಯಾಂಡಿಂಗ್? ಸೊ ನೆಕ್ಸ್ಟ್, ಈಗ ಸಪೋಸ್ ಈಗ ಇಲ್ಲೊಂದು ಲಂಬಕೋನ ತ್ರಿಭುಜವನ್ನ ನಾನು ಡ್ರಾ ಮಾಡ್ತೀನಿ. ಹೌದಾ? ಲಂಬಕೋನ ತ್ರಿಭುಜ ಇದು ಪಿ ಕ್ಯೂ ಆರ್ ಲಂಬಕೋನ ತ್ರಿಭುಜ ಅಂತ ಹೇಳಿ ಅನ್ಕೊಳ್ಳೋಣ. ಈಗ ಕೋನ್ ಆರ್ ಗೆ ಸಂಬಂಧಪಟ್ಟಂತೆ ಎಲ್ಲ ಬಾಹುಗಳನ್ನ ಹೆಸರುಗಳನ್ನ ನೀವಿಲ್ಲಿ ಬರಿಬೇಕು. ಹೌದಾ? ಈಗ ಕೋನ್ ಪಿ 90 ಡಿಗ್ರಿ ಕೋನದ ಎದುರಿನ ಬಾಹು ಏನಾಗುತ್ತ? ವಿಕರ್ಣ. ಹೌದಾ? ಈಗ ನಾವು ಗಣನೆಗೆ ಅಂದ್ರೆ ಯಾವ ಕೋನವನ್ನ ನಾವು ಕನ್ಸಿಡರ್ ಮಾಡಿದೀವಿ? ಕೋನ್ ಆರ್. ಸೊ ಹಾಗಾಗಿ ಈ ಕೋನ್ ಆರ್ ಗೆ ಸಂಬಂಧಪಟ್ಟಂತೆ ಕೋನ್ ಆರ್ ನ ಎದುರಿನ ಬಾಹು ಯಾವುದು? ಪಿ ಕ್ಯೂ. ಹಾಗಾಗಿ ಇದನ್ನ ಏನಂತ ಕರೆಯುವನು? ಅಭಿಮುಖ ಬಾಹು. ಹೌದಾ? ಈಗ ಕೋನ್ ಆರ್ ದ ಪಕ್ಕದ ಬಾಹು ಯಾವ್ದದು? ಪಿ ಆರ್. ಸೊ ಈ ಪಕ್ಕದ ಬಾಹುವನ್ನ ಏನಂತ ಹೇಳಿ ಪರಿಗಣಿಸ್ಬೇಕು? ಪಾರ್ಶ್ವ ಬಾಹು. ಅಂಡರ್ಸ್ಟ್ಯಾಂಡಿಂಗ್? ಈ ರೀತಿಯಾಗಿ ನೀವು ಹೆಸರುಗಳನ್ನ ಸೂಚಿಸ್ಲಿಕ್ಕೆ ಶುರು ಮಾಡಬೇಕು. ನಾನು ಈಗ ನಿಮಗೊಂದು ಪ್ರಶ್ನೆಯನ್ನ ಕೊಡ್ತೀನಿ. ನೀವು MNO, ಓಕೆ, MNO ಈಗ ಇದು 90 ಡಿಗ್ರಿ ಕೋನ್ ಎನ್ಗೆ ಸಂಬಂಧಪಟ್ಟಂತೆ ಯಾವುದು ಅಭಿಮುಖ ಬಾಹು, ಯಾವುದು ಪಾರ್ಶ್ವಬಾಹು? ಕೋನ್ ಓಗೆ ಸಂಬಂಧಪಟ್ಟಂತೆ ಯಾವುದು ಅಭಿಮುಖ ಬಾಹು ಮತ್ತೆ ಯಾವುದು ಪಾರ್ಶ್ವಬಾಹು? ನೀವು ಅದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಬೇಕು. ಸಿ, ಈಗ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಬಿ ಲಂಬಕೋನ. ಓಕೆ, ನಾವೀಗ ತ್ರಿಕೋನ ಮಿತಿಯ 6 ಅನುಪಾತಗಳನ್ನ ಬರೆಯುವಂತಹ ಸಮಯ. ಓಕೆ, ಸೊ ಬಹಳ ಕೇರ್ಫುಲಿ ಲಿಸನ್ ಟು ದ ಕಾನ್ಸೆಪ್ಟ್, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ತ್ರಿಕೋನ ಮಿತಿ ಅನುಪಾತಗಳನ್ನ ಸರಿಯಾಗಿ ಕಲಿತ್ರೆ ಮಾತ್ರ ಮುಂದಿನ ಭಾಗದ ಅಭ್ಯಾಸಗಳನ್ನ ಸರಳವಾಗಿ ಬಿಡಿಸ್ಬೋದು, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಫೈನ್. ಈಗ ಕೋನ್ ಬಿ ಲಂಬಕೋನ, ಕೋನ್ ಎ ಲಘು ಕೋನ. ನಾವೀಗ ಏನ್ ಮಾಡೋಣ? ತ್ರಿಕೋನ ಮಿತಿ ಅನುಪಾತಗಳನ್ನ ಕೋನ್ ಎಗೆ ಸಂಬಂಧಪಟ್ಟಂತೆ ಬರಿತಾ ಹೋಗೋಣ. ಓಕೆ, ನಾವು ಕೋನ್ ಎಗೆ ಸಂಬಂಧಪಟ್ಟಂತೆ ಮೊದಲು ಬಾಹುಗಳ ಹೆಸರುಗಳನ್ನ ಬರೆಯೋಣ. ಇದು 90 ಡಿಗ್ರಿ ಆದ್ರೆ ಅದರ ಎದುರಿನ ಬಾಹು ಯಾವುದು? ವಿಕರ್ಣ. ಓಕೆ, ವಿಕರ್ಣ ವಿ ಅಂತ ಮಾತ್ರ ಬರಿತೀನಿ. ಈಗ ಕೋನ್ ಎ ಒಂದು ಲಘು ಕೋನ. ನಾವು ಎಲ್ಲಾ ತ್ರಿಕೋನ ಮಿತಿ ಅನುಪಾತಗಳನ್ನ ಲಘು ಕೋನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಬರೆಯೋಣ. ಈಗ ಕೋನ್ ಎ ಲಘು ಕೋನ, ಕೋನ್ ಎದ ಅಭಿಮುಖ ಬಾಹು ಯಾವುದು? ಬಿ ಸಿ. ಯಾಕಂದ್ರೆ ಕೋನ್ ಎದ ಎದುರಿನ ಬಾಹು. ಸೊ ಹಾಗಾಗಿ ಇದನ್ನ ನಾವು ಅಭಿಮುಖ ಬಾಹು,
ಓಕೆ, ಅಭಿಮುಖ ಬಾಹು. ಕೋನ್ ಎದ ಎದುರಿನ ಬಾಹು ಅಭಿಮುಖ ಬಾಹು. ಕೋನ್ ಎದ ಪಕ್ಕದ ಬಾಹು ಯಾವುದು? ಪಾರ್ಶ್ವ ಬಾಹು. ಓಕೆ, ಕೋನ್ ಎದ ಪಕ್ಕದ ಬಾಹು ಪಾರ್ಶ್ವ ಬಾಹು. ಇಷ್ಟು ಮೊದಲಿಗೆ ಮಾಡ್ಕೋಬೇಕು. ಅದಾದ ನಂತರ 6 ತ್ರಿಕೋನಮಿತಿ ಅನುಪಾತಗಳು. ಓಕೆ, ತ್ರಿಕೋನಮಿತಿ ಅನುಪಾತಗಳು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಮೊದಲನೆಯ ತ್ರಿಕೋನಮಿತಿ ಅನುಪಾತ ಯಾವುದು? ಮೊದಲನೇ ತ್ರಿಕೋನಮಿತಿ ಅನುಪಾತ ಸೈನ್. ಯಾವ್ದ್ರಿ ಅದು? ಸೈನ್. ಶಾರ್ಟ್ ಆಗಿ ನಾವಿದನ್ನ SIN ಸೈನ್ ಅಂತ ಬರಿತೀವಿ. ಯಾವ ಕೋನಕ್ಕೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿ ಅನುಪಾತಗಳನ್ನ ಬರೀಲಿಕ್ಕತ್ತಿದೀವಿ? ಕೋನ್ ಎಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಇದನ್ನ ನೀವು ಯಾವ ರೀತಿ ಬರಿಬೇಕಂತ ಹೇಳಿದ್ರೆ ಸೈನ್ ಎ. ಓಕೆ, ನೀವೇನಾದ್ರೂ ಸಿಗೆ ಸಂಬಂಧಪಟ್ಟಂತೆ ಬರಿತಾ ಇದ್ರೆ ಸೈನ್ ಸಿ. ಓಕೆ, ಸೊ ಸೈನ್ ಎ ಮೊದಲ ತ್ರಿಕೋನಮಿತಿ ಅನುಪಾತ ಯಾವುದು? ಸೈನ್ ಎ. ಹಾಗಾದ್ರೆ ಯಾವುದನ್ನ ನಾವು ಸೈನ್ ಎ ಅಂತ ಕರಿತೀವಿ? ಡಿಯರ್ಸ್, ಸೈನ್ ಎ ಅಂತಕ್ಕಂಥ ತ್ರಿಕೋನಮಿತಿ ಅನುಪಾತ ಇದು ಅಭಿಮುಖ ಬಾಹು ಮತ್ತು ವಿಕರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಪಾತ. ಅಂದ್ರೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಅಭಿಮುಖ ಬಾಹು ಮತ್ತು ವಿಕರ್ಣದ ಅನುಪಾತವನ್ನ ನಾವು ಸೈನ್ ಅಂತಕ್ಕಂತಹ ತ್ರಿಕೋನಮಿತಿ ಅನುಪಾತದಿಂದ ಸೂಚಿಸ್ತೀವಿ. ಸೊ ಹಾಗಾಗಿ ಸೈನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಂಡರ್ಸ್ಟುಡ್? ಓಕೆ, ಎರಡನೇದು, ಎರಡನೇ ತ್ರಿಕೋನಮಿತಿ ಅನುಪಾತ ಕೊಸೈನ್. ಓಕೆ, ಎರಡನೇ ತ್ರಿಕೋನಮಿತಿ ಅನುಪಾತ ಕೊಸೈನ್. ಇನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಓಕೆ, ಯಾವ ರೀತಿಯಾಗಿ ಸೈನ್ ಅನ್ನ ನಾವು SIN ಅಂತ ಬರಿತಿದ್ವಿ, ಅದೇ ರೀತಿ ಕೊಸೈನ್ ಅನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಕಾಸ್ ಅಂತ ಹೇಳಿ ಬರಿತೀವಿ. ಯಾವ ತ್ರಿಕೋನಮಿತಿ ಅನುಪಾತವನ್ನ ಬರಿತಿರ್ತೀವೋ ಅದು ಯಾವ ಕೋನಕ್ಕೆ ಸಂಬಂಧಪಟ್ಟಿರುತ್ತೋ ಅದರ ಮುಂದ್ಗಡೆ ಆ ಕೋನವನ್ನ ಬರಿಬೇಕು. ಇಲ್ಲಿ ಯಾವ ಕೋನಕ್ಕೆ ಸಂಬಂಧಪಟ್ಟಂತೆ ಬರಿತಾ ಇದ್ದೀವಿ? ಕೋನೆ. ಸೊ ಹಾಗಾಗಿ ಕಾಸ್ ಎ. ಓಕೆ, ಕಾಸ್ ಎ ಈಸ್ ಈಕ್ವಲ್ ಟು, ಹಾಗಾದ್ರೆ ಯಾವುದನ್ನ ಕಾಸ್ ಎ ಅಂತ ಹೇಳಿ ಕರಿತೀವಿ? ನೋಡಿಲಿ, ಪಾರ್ಶ್ವಬಾಹು ಮತ್ತು ವಿಕರ್ಣದ ಅನುಪಾತವನ್ನ, ಓಕೆ, ಪಾರ್ಶ್ವಬಾಹು ಮತ್ತೆ ವಿಕರ್ಣದ ಅನುಪಾತವನ್ನ ಕಾಸ್ ಎಂತಕ್ಕಂತಹ ತ್ರಿಕೋನಮಿತಿ ಅನುಪಾತದಿಂದ ಸೂಚಿಸ್ತೀವಿ. ಹಾಗಾದ್ರೆ ಏನಾಗಿತ್ತು ಸೈನ್ ಎ? ಸೈನ್ ಎ ಅನ್ನೋದು ಅಭಿಮುಖ ಬಾಹು ಬೈ ವಿಕರ್ಣ ಆದ್ರೆ ಕಾಸ್ ಎ ಅನ್ನೋದು ಪಾರ್ಶ್ವಬಾಹು ಬೈ ವಿಕರ್ಣ. ಅಂಡರ್ಸ್ಟುಡ್? ಓಕೆ, ಮೂರನೇ ತ್ರಿಕೋನಮಿತಿ ಅನುಪಾತ. ಮೂರನೇ ತ್ರಿಕೋನಮಿತಿ ಅನುಪಾತ ಟ್ಯಾಂಜೆಂಟ್. ಓಕೆ, ಟ್ಯಾಂಜೆಂಟ್. ಶಾರ್ಟ್ ಫಾರ್ಮ್ ಅಲ್ಲಿ ನಾವಿದನ್ನ ಟ್ಯಾನ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಟ್ಯಾನ್ ತ್ರಿಕೋನಮಿತಿ ಅನುಪಾತ ಯಾವ ಬಾಹುಗಳ ಅನುಪಾತ? ಡಿಯರ್, ಟ್ಯಾನ್ ಅಂತಕ್ಕಂಥ ತ್ರಿಕೋನಮಿತಿ ನೋಡ್ರಿಲಿ, ಸಿ ಐ ಹ್ಯಾವ್ ಟು ರೈಟ್ ಹಿಯರ್ ಎ. ಯಾಕೆ ಬರಿಬೇಕು? ಯಾವ ಕೋನಕ್ಕೆ ಸಂಬಂಧಪಟ್ಟಂತೆ? ಕೋನ್ ಎಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ನಾನು ಇದನ್ನ ಟ್ಯಾನ್ ಎ ಅಂತ ಹೇಳಿ ಬರಿಬೇಕು. ಹೌದಾ? ಈಗ ಟ್ಯಾನ್ ಎ ಅನ್ನ ನಾನು ಯಾವ ರೀತಿಯಾಗಿ ಬರಿಬಹುದು? ಇದು ಯಾವ ಎರಡು ಬಾಹುಗಳ ಅನುಪಾತ ಆಗಿರಬಹುದು? ಟ್ಯಾನ್ ಎ ಅಂತಕ್ಕಂಥದ್ದು ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳ ಅನುಪಾತ. ಓಕೆ, ಸೈನ್ ಎ ಅಂತಕ್ಕಂಥದ್ದು ಅಭಿಮುಖ ಬಾಹು ಬೈ ವಿಕರ್ಣ, ಕಾಸ್ ಎ ಅಂತಕ್ಕಂಥದ್ದು ಪಾರ್ಶ್ವಬಾಹು ಬೈ ವಿಕರ್ಣ, ಟ್ಯಾನ್ ಎ ಅಂತಕ್ಕಂಥದ್ದು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಓಕೆ, ಇನ್ನು ನಾಲ್ಕನೇ ತ್ರಿಕೋನಮಿತಿ ಅನುಪಾತ. ನಾಲ್ಕನೇ ತ್ರಿಕೋನಮಿತಿ ಅನುಪಾತ ಕೊಸಿಕಂಟ್. ಏನ್ರಿ ಇದು? ಕೊಸಿಕಂಟ್. ಕೊಸಿಕಂಟ್ ಅನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಕೊಸೇಕ್ ಅಂತ ಹೇಳಿನೂ ಕೂಡ ಕರಿಬಹುದು. ಕೊಸೆಕಂಟ್ ಅನ್ನ ಶಾರ್ಟ್ ಆಗಿ ನಾವು ಕೊಸೇಕ್ ಅಂತ ಹೇಳಿನೂ ಕರಿಬಹುದು. ಯಾವ ಕೋನಕ್ಕೆ ಬರಿತಾ ಇದ್ದೀವಿ? ಕೋನ ಎ. ಸೊ ಕೊಸೇಕ್ ಎ. ಒಂದು ನೀವಿಲ್ಲಿ ನೆನ್ಪಿಟ್ಕೋಬೇಕು, ಕೊಸೇಕ್ ಅಂತಕ್ಕಂಥದ್ದು ಸೈನ್ ನ ಹೃತ್ಕೃಮ ರೂಪ.
ಓಕೆ, ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ವೃತ್ಕೃಮ ರೂಪ ಅಂದರೆ ಕಾಸೆಕನ್ನು ನಾವು 1/sin ಅಂತ ಹೇಳಿ ಕೂಡ ಬರಿಬಹುದು. ಈಗ ಸೈನ್ ಅಭಿಮುಖ ಬಾಹು ಬೈ ವಿಕರ್ಣ ಅನ್ನೋದೇ ಆದರೆ, ಮತ್ತೆ ನಮ್ಮ ಹೇಳಿಕೆಯ ಪ್ರಕಾರ ಕೊಸೆಕ್ ಅದು ಸೈನ್ನ ವೃತ್ಕೃಮ ಅನ್ನೋದೇ ಆದರೆ, ಇದನ್ನು ಉಲ್ಟಾ ಮಾಡಿದಾಗ, ಇದರ ವೃತ್ಕೃಮವನ್ನು ಪಡೆದಾಗ ಅದು ನನಗೆ ಕೊಸೆಕ್ ಸಿಗಬೇಕು. ಹಾಗಾದರೆ ಕೊಸೆಕ್ ಏನ ಅನುಪಾತದ ಸೂತ್ರ ಏನಾಗುತ್ತಾ? ಕೊಸೆಕ್ ಅನ್ನೋದು ವಿಕರ್ಣ ಮತ್ತು ಅಭಿಮುಖ ಬಾಹುಗಳ ಅನುಪಾತ. ವಿಕರ್ಣ ಮತ್ತು ಅಭಿಮುಖ ಬಾಹುಗಳ ಅನುಪಾತ. ಓಕೆ, ಸೈನ್ ಅಭಿಮುಖ ಬಾಹು ಬೈ ವಿಕರ್ಣ, ಕಾಸ್ ಪಾರ್ಶ್ವ ಬಾಹು ಬೈ ವಿಕರ್ಣ, ಟ್ಯಾನ್ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು, ಕೊಸೆಕ್ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಓಕೆ, 5ನೇ ತ್ರಿಕೋನಮಿತಿ ಅನುಪಾತ. 5ನೇ ತ್ರಿಕೋನಮಿತಿ ಅನುಪಾತ ಸೀಕಂಟ್. ಓಕೆ, ಸೀಕಂಟ್. ಶಾರ್ಟ್ ಆಗಿ ನಾವು ಇದನ್ನ ಸೆಕ್ ಅಥವಾ ಸೀಕ್ ನೀವು ಯಾವುದಾದ್ರೂ ಬಳಸಬಹುದು. ಯಾವ ಕೋನಕ್ಕೆ ಸಂಬಂಧಪಟ್ಟಂತೆ? ಕೋನ್ ಎಗೆ ಸಂಬಂಧಪಟ್ಟಂತೆ. ಸೊ ಸೀಕ್ ಎ. ಓಕೆ, ಸೀಕ್ ಎ. ಈಗ ಸೀಕ್ ಎ ಅನ್ನ ಯಾವ ರೀತಿಯಾಗಿ ಬರಿಬಹುದು? ಅದನ್ನು ಬರೆಯೋದಕ್ಕಿಂತ ಮುಂಚೆ ಸೀಕ್ ಎ ಅನ್ನೋದು ಕಾಸ್ನ ಹೃತ್ಕೃಮ ರೂಪ. ಯಾವ ರೀತಿಯಾಗಿ ಕೊಸೆಕ್ ಅನ್ನೋದು ಸೈನ್ನ ಹೃತ್ಕೃಮ ರೂಪ ಆಗಿತ್ತೋ, ಸೀಕ್ ಅನ್ನೋದು ಈ ಕಾಸ್ನ ಹೃತ್ಕೃಮ ರೂಪ ಅಂತ ಹೇಳಿದ್ರೆ ಸೀಕ್ ಅನ್ನ ನಾವು 1/cos ಅಂತ ಹೇಳಿ ಬರಿಬಹುದು. ಈಗ ಕಾಸ್ ಅನ್ನೋದು ಪಾರ್ಶ್ವಬಾಹು ಬೈ ವಿಕರ್ಣ ಅನ್ನೋದಾದ್ರೆ, ಸೀಕ್ ಅನ್ನೋದು ಅದರ ಹೃತ್ಕೃಮ. ಸೊ ಏನಂತ ಹೇಳಿ ಬರಿಬೋದ್ರಿ ನಾವು ಅದನ್ನ? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಓಕೆ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಒಂದ್ಸಲ ಅದನ್ನ ನೆನಪು ಮಾಡ್ಕೊಳ್ತಾ ಹೋಗಿ ಸೂತ್ರಗಳನ್ನ. ಸೈನ್ ಅನ್ನೋದು ಅಭಿಮುಖ ಬಾಹು ಬೈ ವಿಕರ್ಣ, ಕಾಸ್ ಅನ್ನೋದು ಪಾರ್ಶ್ವಬಾಹು ಬೈ ವಿಕರ್ಣ, ಟ್ಯಾನ್ ಅನ್ನೋದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು, ಕೊಸೆಕ್ ಅನ್ನೋದು ವಿಕರ್ಣ ಬೈ ಅಭಿಮುಖ ಬಾಹು, ಸೀಕ್ ಅನ್ನೋದು ವಿಕರ್ಣ ಬೈ ಪಾರ್ಶ್ವಬಾಹು. ಕೊನೆಯ ತ್ರಿಕೋನಮಿತಿ ಅನುಪಾತ ಕೋಟ್ಯಾಂಜೆಂಟ್. ಯಾವ್ದ್ರಿ ಅದು? ಕೋಟ್ಯಾಂಜೆಂಟ್. ಕೋಟ್ಯಾಂಜೆಂಟ್ ಅನ್ನ ಶಾರ್ಟ್ ಆಗಿ ಕಾಟ್ ಅಂತಾನು ಬರೀಬಹುದು. ಓಕೆ, ಈಗ ಯಾವ ಕೋನಕ್ಕೆ ಸಂಬಂಧಪಟ್ಟಂತೆ? ಕೋನೆಗೆ ಸಂಬಂಧಪಟ್ಟಂತೆ. ಸೊ ಕಾಟ್ ಎ. ಓಕೆ, ಇಲ್ಲೇ ಮತ್ತೊಂದು ವಿಷಯವನ್ನ ನೀವಿಲ್ಲಿ ನೆನ್ಪಿಟ್ಕೋಬೇಕು. ಕಾಟ್ ಅನ್ನೋದು ಟ್ಯಾನ್ನ ಹೃತ್ಕೃಮ ರೂಪ. ಅಂದ್ರೆ ಕಾಟ್ ಎ ಅನ್ನ ನಾವು 1/tan ಎ ಅಂತ ಹೇಳಿ ಬರಿಬಹುದು. ಟ್ಯಾನ್ ಅನ್ನ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ಹೇಳಿ ಪರಿಗಣಿಸಿದ್ರೆ ಕಾಟ್ ಏನಾಗುತ್ತಾ? ಕಾಟ್ ಅನ್ನೋದು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು, ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಈ ಎಲ್ಲ ಸೂತ್ರಗಳು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೈನ್ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ, ಕಾಸ್ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರ್ಣ, ಟ್ಯಾನ್ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು, ಕೊಸೆಕ್ ಸೈನ್ನ ಹೃತ್ಕೃಮ, ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು, ಸೀಕ್ ಕಾಸ್ನ ಹೃತ್ಕೃಮ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು, ಕಾಟ್ ಟ್ಯಾನ್ನ ಹೃತ್ಕೃಮ, ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಓಕೆ, ಸೊ ಈ ಎಲ್ಲ ಸೂತ್ರಗಳನ್ನು ನೀವು ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಭ್ಯಾಸ 1 ಅಂದರೆ ತ್ರಿಕೋನಮಿತಿ ಪ್ರಸ್ತಾವನೆಯ ಅಭ್ಯಾಸ 1 ಶುರು ಮಾಡ್ತೇನೆ. ಅಭ್ಯಾಸ 1 ಶುರು ಮಾಡಬೇಕಾದ್ರೆ ಈ ಎಲ್ಲ ಸೂತ್ರಗಳನ್ನು ನೀವು ಸರಿಯಾಗಿ ಕಲಿತು ನೆಕ್ಸ್ಟ್ ವಿಡಿಯೋಕ್ಕೆ ಕೂತ್ಕೋಬೇಕು. ಫೈನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Subscribe the channel. Very important thing is you have to subscribe the channel. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಸ್ನೇಹಿತರಿಗೆ, ನಿಮ್ಮ ಕುಟುಂಬದ ಸದಸ್ಯರಿಗೆ ಈ ವಿಡಿಯೋವನ್ನು ಕಳಿಸಿ. ಹಾಗಾಗಿ ತುಂಬ ಜನಕ್ಕೆ ನೀವು ಸಹಾಯ ಮಾಡಿದ ಹಾಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.